ಬೆಂಗಳೂರಿನ ಕಂಠೀರವ ನಗರ ಸ್ಲಂ ನಿವಾಸಿಗಳು ಕೊನೆಗೂ ನಿಟ್ಟುಸಿರು ಬಿಡುವಂತಾಗಿದೆ. ನರ್ಮ್ ಯೋಜನೆಯಡಿ ಮನೆ ನಿರ್ಮಿಸಿಕೊಡುವುದಾಗಿ ಹೇಳಿ ಕೈಕೊಟ್ಟಿದ್ದ ಬಿಬಿಎಂಪಿ ಮತ್ತು ಕೊಳಚೆ ನಿರ್ಮೂಲನಾ ಮಂಡಳಿಯ ವಂಚನೆಯ ಕಥೆಯನ್ನ ಸುವರ್ಣ ನ್ಯೂಸ್ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ಬಿಬಿಎಂಪಿ ಉಪಮೇಯರ್ ಹರೀಶ್ ಇವತ್ತು ಕಂಠೀರವ ನಗರ ಸ್ಲಂಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸ್ಥಳಕ್ಕೆ ಬಂದ ಸ್ಲಂ ಬೋರ್ಡ್ ಎಂಜಿನಿಯರ್ಗಳನ್ನ ತರಾಟೆಗೆ ತೆಗೆದುಕೊಂಡ್ರು. 4 ತಿಂಗಳೊಳಗಾಗಿ ಮನೆ ನಿರ್ಮಿಸೋದಾಗಿ ಎಂಜಿನಿಯರ್ಗಳು ಒಪ್ಪಿದ್ರು. ಒಟ್ಟು 680 ಮನೆ ನಿರ್ಮಿಸಲು ಬಿಬಿಎಂಪಿ ಮುಂದಾಗಿತ್ತು. ಕಾಮಗಾರಿ ಆರಂಭವಾಗಿ ವರ್ಷವಾದರೂ 8 ಮನೆಯೂ ಪೂರ್ತಿಯಾಗಿ ನಿರ್ಮಾಣವಾಗಿರಲಿಲ್ಲ. ಸ್ಲಂ ನಿವಾಸಿಗಳು ಮನೆಯೂ ಇಲ್ಲದೆ ಬೀದಿ ಪಾಲಾಗಿದ್ರು. ನಾನೇ ಖುದ್ದಾಗಿ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದೀನಿ. ಇದು ನಮ್ಮ ಬಿಬಿಎಂಪಿಯಿಂದ ಮನೆಗಳು ಕಟ್ತಾ ಇಲ್ಲ, ನಾವು ಕರ್ನಾಟಕ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡಿಂದ ಮನೆಗಳು ಕಟ್ತಾ ಇರೋದು. ಸ್ವಲ್ಪ ಇಲ್ಲಿ ಗೊಂದಲ ಆಗಿರೋದು, ಕೆಲವರು ಅವರೇ ಮನೆ ಕಟ್ಕೊತಾ ಇದ್ದಾರೆ, ನಮ್ಮ ಕಾಂಟ್ರಾಕ್ಟರ್ ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಅದನ್ನು ಅವರೇ ಕಟ್ತಾ ಇದ್ದಾರೆ. ಆದರೂ ಇದು ಕಾರಣ ಅಲ್ಲ. 6 ತಿಂಗಳು 8 ತಿಂಗಳಿಂದ ಪಾಪ ದಿನಾಲು ಬೆಳಗ್ಗೆ ಅವ್ರು ಕೆಲಸಕ್ಕೆ ಹೋದ್ರೇ ಸಾಯಂಕಾಲ ಅವ್ರ ಊಟ ಅಂಥ ಜನ ನಾವು ತೊಗೊಂಬಂದು ರಸ್ತೆಗೆ ನಿಲ್ಲಿಸಿದ್ದೀವಿ. ಅದಕ್ಕೆ ಈಗ ಕೂಡಲೇ ನಾನು ಅಧಿಕಾರಿಗಳಿಗೆ ಆದೇಶ ಹೊರಡಿಸಿದ್ದೀನಿ. ಸೋಮವಾರದಿಂದ ಕೆಲಸ ಶುರು ಆಗಬೇಕು. ಟೈಮ್ ಇನ್ನು ಸೆಪ್ಟೆಂಬರ್ ತನಕ ಇದೆ. ಬಟ್ ಆದರೂ 113 ಮನೆ ಶುರು ಮಾಡಿದ್ದಾರೆ. 113 ಮನೆಯಲ್ಲಿ 40 ಮನೆ ಮುಗಿದೋಗಿದೆ. ಇನ್ನು ಉಳಿದಿದ್ದು 73 ಮನೆಯಲ್ಲಿ ಡಿಫ್ರೆಂಟ್ ಸ್ಟೇಜಸಲ್ಲಿದೆ. ಬಟ್ ಕಾರಣಾಂತರಗಳಿಂದ 2 ತಿಂಗಳಿಂದ ಭಾರಿ ನಿಧಾನಕ್ಕೆ ನಡೀತಾ ಇದೆ. ಕೆಲವೆಲ್ಲ ಫೌಂಡೇಶನ್ ಲೆವೆಲಲ್ಲೇ ಇದೆ. ಇನ್ನು 2 ಮಂತ್ಸಲ್ಲಿ ಮುಗಿಸ್ಬೇಕು ಅಂತ ನಾವು ಹೇಳಿದ್ದೀವಿ. ನಮ್ಮ ಕಮಿಷನರ್ ಎಲ್ಲ ನನ್ನ ಮೀಟಿಂಗ್ ಮಾಡಿ ಎಲ್ಲ ಹೇಳಿದ್ದಾರೆ, ಫೈನಲ್ ಇದು ಕೊಟ್ಟಿದ್ದಾರೆ. ಇನ್ನೊಂದು 4 ಮಂತ್ಸಲ್ಲಿ ನಾವು 113 ಪ್ಲಸ್ ಇನ್ನೊಂದು 200 ಮನೆ ಇವಾಗ ಖಾಲಿ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅಷ್ಟನ್ನು ಇನ್ನೊಂದು 4 ರಿಂದ 5 ತಿಂಗಳಲ್ಲಿ ಖಂಡಿತ ಮುಗಿಸೋ ಹಂತಕ್ಕೆ ತರ್ತೀವಿ. ನಮಗೆ ಸುವರ್ಣ ನ್ಯೂಸ್ನವ್ರು ಬಂದು ಈ ಒಂದು ನಡೀತಿರೋ ಕೆಲಸಗಳ ಬಗ್ಗೆ, ಅರ್ಧಂಬರ್ಧಮಾಗಿರೋ ಮನೆಗಳ ಬಗ್ಗೆ ತುಂಬಾ ಕೇರ್ ತೊಗೊಂಡಿದ್ದಾರೆ ಮತ್ತು ಎಲ್ಲನೂ ಕೂಡ ಅದರಲ್ಲಿ ಮೀಡಿಯಾದಲ್ಲಿ ತೋರಿಸಿದ್ದಾರೆ. ಇದರಿಂದ ನಮಗೆ ಸುವರ್ಣ ನ್ಯೂಸಿಂದ ತುಂಬ ನಮಗೆ ಒಂದು ಕಾರ್ಯ ನಡೆಯುತ್ತೆ, ಮುಂದಕ್ಕೆ ಅದರ ಫಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಬರೋರು ಬರೇ ದರ್ಶನೀಯರಾಗಿ ವೀಕ್ಷಣೆ ಮಾಡ್ತಾ ಹೋಗ್ತಿದ್ದಾರೆ. ಇದನ್ನು ಪರಿಪೂರ್ಣ ಕೆಲಸಗಳನ್ನ ಕಾರ್ಯಗತ ತಗೊಂಡು ಇದನ್ನು ಪರಿಪೂರ್ಣ ಮುಗಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಶ್ವಿನಿ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವಿನಿ, ಏನು ಕಂಠೀರವ ನಗರ ಸ್ಲಂ ನಿವಾಸಿಗಳಿಗೆ ನರ್ಮ್ ಯೋಜನೆಯಡಿ ಮನೆ ನಿರ್ಮಿಸಿಕೊಡೋದಾಗಿ ಹೇಳಿ ಕೈಕೊಟ್ಟಿತ್ತು ಬಿಬಿಎಂಪಿ. ಇದರಿಂದಾಗಿ ಅಲ್ಲಿನ ಸ್ಲಂ ನಿವಾಸಿಗಳು ಬೀದಿಗೆ ಬಿದ್ದಿದ್ರು. ಇದನ್ನ ಸುವರ್ಣ ನ್ಯೂಸ್ನಲ್ಲಿ ಬಿತ್ತರಿಸಲಾಗಿತ್ತು. ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ? ಸೌಮ್ಯ, ಇದೇನು ಕಂಠೀರವ ನಗರದ ಸ್ಲಂ ನಿವಾಸಿಗಳ ಗೋಳನ್ನ ನಿನ್ನೆ ಸುವರ್ಣ ನ್ಯೂಸ್ ನಲ್ಲಿ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಇದು ಸಾಕಷ್ಟು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ಇವತ್ತು ಉಪಮೇಯರ್ ಹರೀಶ್ ಎಚ್ಚೆತ್ತು ಸ್ಥಳಕ್ಕೆ ಭೇಟಿ ನೀಡಿದ್ರು. ಅಲ್ಲಿನ ಕರ್ಮಕಾಂಡಗಳನ್ನ ಸ್ವತಃ ಅವರೇ ತಮ್ಮ ಕಣ್ಣುಗಳಿಂದ ನೋಡಿದ್ರು. ಜನಗಳ ಹೀನಾಯ ಸ್ಥಿತಿಯನ್ನ ನೋಡಿ ಇನ್ಫ್ಯಾಕ್ಟ್ ಅವರು ಸುವರ್ಣ ನ್ಯೂಸ್ಗೆ ಕೂಡ ಥ್ಯಾಂಕ್ಸ್ ಹೇಳಿದ್ರು. ಯಾಕಂತಂದ್ರೆ ಈ ಒಂದು ಅವರದೇ ಆದ ಕಾನ್ಸ್ಟಿಟ್ಯೂನ್ಸಿ, ಅದು ಉಪಮೇಯರ್ ಹರೀಶ್ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಈ ಒಂದು ಕರ್ಮಕಾಂಡ ನಡೀತಾ ಇತ್ತು. ಜನರೆಲ್ಲ ಬೀದಿ ಪಾಲಾಗಿದ್ರು. ಈ ಒಂದು ದೃಶ್ಯಾವಳಿಗಳನ್ನು ನೋಡಿದ ಹರೀಶ್ ಅವರು ಇನ್ನು 4 ತಿಂಗಳಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅಂತ ಆದೇಶ ನೀಡಿದ್ರು. ಸ್ಥಳಕ್ಕೆ ಬಂದಿದ್ದ ಇಂಜಿನಿಯರ್ಗಳನ್ನ ತರಾಟೆಗೆ ತಗೊಂಡ್ರು. ಸಾಕಷ್ಟು ಅವರಿಗೆ ಬುದ್ಧಿಮತ್ತನ್ನು ಹೇಳಿದ್ರು. ಒಂದು ಸ್ಲಂ ಬೋರ್ಡಿನ ನೀತಿ ನಿಯಮಾವಳಿಗಳನ್ನ ಸರಿಯಾಗಿ ಪಾಲಿಸಬೇಕು, ಸಮಯಕ್ಕೆ ಸರಿಯಾಗಿ ಈ ಕಾಮಗಾರಿಯನ್ನ ಮುಗಿಸ್ಕೊಡ್ಬೇಕು ಅನ್ನುವಂತ ಒಂದು ವಿನಂತಿಯನ್ನು ಕೂಡ ಅವರು ಮಾಡ್ಕೊಂಡ್ರು. ಅದರ ಮೇರೆಗೆ ಒಂದು ಸ್ಲಂ ಬೋರ್ಡಿನ ಏನೋ ಇಂಜಿನಿಯರ್ಗಳು ಬಂದಿದ್ರು. ಅವರು ಕೂಡ 4 ತಿಂಗಳೊಳಗಾಗಿ ಕಾಮಗಾರಿಯನ್ನ ಮುಗಿಸೋದಾಗಿ ಹೇಳಿದ್ದಾರೆ. ಸೌಮ್ಯ. ಓಕೆ ಅಶ್ವಿನಿ, ಉಪಮೇಯರ್ ಹರೀಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಅವರ ಕಣ್ಣಿಗೆ ಕಾಣಿಸ್ತು, ಹಾಗೆ ಅಲ್ಲಿನ ಸ್ಲಂ ನಿವಾಸಿಗಳು ಯಾವ ರೀತಿ ತಮ್ಮ ಸಮಸ್ಯೆಗಳನ್ನ ಅವರೊಂದಿಗೆ ಹಂಚಿಕೊಂಡ್ರು? ಅಲ್ಲಿನ ಸ್ಲಂ ನಿವಾಸಿಗಳು ಉಪಮೇಯರ್ ಹರೀಶ್ ಸ್ಥಳಕ್ಕೆ ಬರ್ತಿದ್ದಂತೆ ಕೇಳಿದ್ದು ಒಂದೇ ಮಾತು, ನೀವು ನಿಜಕ್ಕೂ ಮನುಷ್ಯರ ಅಂತ ಒಂದು ಪ್ರಶ್ನೆಯನ್ನ ಉಪಮೇಯರ್ ಹರೀಶ್ ಮುಂದೆ ಇಟ್ರು. ಯಾಕಂದ್ರೆ ಜನಪ್ರತಿನಿಧಿಗಳು ಅನ್ನಿಸ್ಕೊಂಡವರು ಜನರ ಗೋಳನ್ನ, ಅವರ ಸಮಸ್ಯೆಯನ್ನ ನೋಡಿ ಅದಕ್ಕೆ ಸ್ಪಂದಿಸಬೇಕಾದಂತ ಒಂದು ವಾಡಿಕೆ ಇದೆ. ವಾಡಿಕೆ ಅನ್ನೋದಕ್ಕಿಂತ ಅದು ಅವರ ಕರ್ತವ್ಯ ಅಂತ ಹೇಳ್ಬೇಕು. ಇಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಆಗಿರ್ಬೋದು, ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಿರ್ಬೋದು ಅಲ್ಲಿಗೆ ಭೇಟಿಯೇ ನೀಡಿರ್ಲಿಲ್ಲ. ಮನೆಯನ್ನ ಕೆಡುವಾಗ ಮಾತ್ರ ಅಲ್ಲಿನ ಒಂದು ಸ್ಥಳೀಯ ಕಾರ್ಪೊರೇಟರ್ ಎಂ ನಾಗರಾಜ್ ಅಲ್ಲಿಗೆ ಬಂದಿದ್ರು ಅನ್ನೋದು ಬಿಟ್ರೆ, ಆ ನಂತರ ಮನೆ ಕೆಡವಿ ಅಲ್ಲಿನ ಮಂದಿಯೆಲ್ಲ ಬೀದಿ ಪಾಲಾದ ನಂತರ ಯಾವೊಬ್ಬ ಅಧಿಕಾರಿಯೂ ಅಲ್ಲಿಗೆ ಭೇಟಿ ನೀಡಿರ್ಲಿಲ್ಲ. ಹಾಗಾಗಿ ಇವತ್ತು ಅಲ್ಲಿನ ಅಧಿಕಾರಿಗಳು ಮತ್ತು ಉಪಮೇಯರ್ ಹರೀಶ್ ಅಲ್ಲಿಗೆ ಭೇಟಿ ನೀಡ್ತಿದ್ದಂಗೆ ಜನರು ಒಂಥರ ಆಕ್ರೋಶಕ್ಕೆ ಒಳಗಾಗಿದ್ರು ಅಂತ ಹೇಳ್ಬೇಕು. ನಂತರ ಈ 4 ತಿಂಗಳೊಳಗಾಗಿ ಏನು ಕಾಮಗಾರಿಯನ್ನ ಪೂರ್ಣಗೊಳಿಸಿ ಕೊಡ್ತೀವಿ ಅನ್ನೋ ಭರವಸೆ ನೀಡಿದ ನಂತರ ಎಲ್ಲರೂ ಶಾಂತರಾದ್ರು. ಸಾಕಷ್ಟು ಗೋಳುಗಳನ್ನ ಹೇಳ್ಕೊಂಡ್ರು. ಅವ್ರಿಗೆ ಕುಡಿಯೋದಕ್ಕೆ ನೀರಿಲ್ಲ, ಮಳೆ ಬಂದಾಗ ನೀರೆಲ್ಲ ನುಗ್ಗುತ್ತೆ, ಮತ್ತೆ ಶೀಟ್ ಮನೆಗಳಲ್ಲಿ ಸಾಕಷ್ಟು ಜನ ವಾಸವಿದ್ದಾರೆ, ಶೀಟ್ಗಳೆಲ್ಲ ಮುರಿದು ಹೋಗಿದೆ. ಇಂಥ ಸಾಕಷ್ಟು ಸಮಸ್ಯೆಗಳನ್ನ ಅವರು ಉಪಮೇಯರ್ ಮುಂದಿಟ್ರು. ಉಪಮೇಯರ್ ಕೂಡ ಇವೆಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸಿ ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ನೀಡಿದ್ದಾರೆ. ಸೌಮ್ಯ.
ಓಕೆ, ಧನ್ಯವಾದ ಅಶ್ವಿನಿ ನಿಮ್ಮೆಲ್ಲ ಮಾಹಿತಿಗೆ.